ಮ್ಯಾಮ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ ನೋಡ್ತೀವಿ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು? ಗಿಲ್ಲಿ ಗಿಲ್ಲಿ. ಯಾಕೆ ಗಿಲ್ಲಿ? ತುಂಬಾ ಚೆನ್ನಾಗಿ ಆಡ್ತಾನೆ, ಚೆನ್ನಾಗಿ ಎಲ್ಲಾ ಜೊತೆ ಬೆರೀತಾನೆ, ಚೆನ್ನಾಗಿರುತ್ತೆ. ಓಕೆ, ಗಿಲ್ಲಿಗೆ ಕಾಂಪಿಟೇಟರ್ ಅಂದ್ರೆ ಯಾರು? ಕಾಂಪಿಟೇಟರ್ ಅಶ್ವಿನಿ. ಅಶ್ವಿನಿ ಗೌಡ. ಅವ್ರದ್ದು ಮತ್ತೆ ಗಿಲ್ಲಿದು ಯಾವಾಗ್ಲೂ ಒಂದ್ ಜಗಳ ಇರುತ್ತಲ್ವಾ, ನೋಡಕ್ ಇಷ್ಟ ಆಗುತ್ತಾ ಅಥವಾ ಇರಿಟೇಷನ್ ತುಂಬಾ ಆಗುತ್ತಾ? ಇಷ್ಟ ಆಗುತ್ತೆ, ತುಂಬಾ ಇಷ್ಟ ಆಗುತ್ತೆ, ತುಂಬಾ ಚೆನ್ನಾಗಿ ಆದ್ರೆ ಓಡಿಸ್ತಾನ ಅವನು. ಓಕೆ, ಅದು ಹಾಗಾಗಿ ಗಿಲ್ಲಿ ಇಷ್ಟನಾ ನಿಮ್ಗೆ? ಇಷ್ಟ. ಗಿಲ್ಲಿ ಜೊತೆ ಕಾವ್ಯ ಮತ್ತೆ ಇರ್ತಾರಲ್ಲ, ಅವ್ರ ಬಗ್ಗೆ ಏನಂತೀರಾ? ಇಬ್ರು ಸಕ್ಕದಾಗಿದೆ. ಹ್ಮ್. ಇಬ್ರು ಚೆನ್ನಾಗಿ ಮಾತಾಡ್ಕೊಂಡಿರ್ತಾರೆ, ತುಂಬಾ ಇಷ್ಟ ಆಗ್ತಾರೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ. ಓಕೆ, ಈ ಸೀಸನ್ ನಿಮ್ಮ ಫೇವರೇಟ್ ಯಾರು? ಗಿಲ್ಲಿ. ಗಿಲ್ಲಿ. ಯಾಕೆ ಗಿಲ್ಲಿ ಅಂತ? ಅವ್ನು ಚೆನ್ನಾಗಿ ಮಾತಾಡ್ತಾನೆ, ಮುಖಕ್ಕೆ ಕೊಡ್ದಂಗೆ ಹೇಳ್ತಾನೆ, ಅದಕ್ಕೆ ಇಷ್ಟ. ಅದಕ್ಕೆ ಇಷ್ಟ ಆಗ್ತಾರಾ? ಇಷ್ಟ. ಅಂದ್ರೆ ಎಂಟರ್ಟೈನ್ಮೆಂಟ್ ಎಲ್ಲ ಇವ್ರದ್ದಾದ್ಮೇಲೆ ನಿಮ್ಗೆ ಕೇಳ್ತೀನಿ, ಓಕೆನಾ? ಈಗ ಗಿಲ್ಲಿ ಅವರು ಅಶ್ವಿನಿ ಗೌಡ ಜೊತೆಗೆ ಜಗಳ ಯಾವಾಗ್ಲೂ ಜಗಳ ಇರುತ್ತೆ, ಅದು ಬಂದ್ಬಿಟ್ಟು ನೋಡಕ್ ಇಷ್ಟ ಆಗುತ್ತಾ ಅಥವಾ ಇರಿಟೇಷನ್ ಆಗುತ್ತಾ? ಇಷ್ಟ ಆಗುತ್ತೆ. ಇಷ್ಟ ಆಗುತ್ತೆ. ಯಾಕಂದ್ರೆ ಅವ್ನ ಮುಖದ ಮೇಲೆ ಹೊಡೆದಂಗೆ ಹೇಳ್ತಾನೆ, ಅವ್ಳು ಏನ್ ಮಾಡ್ತಾ ಇದ್ದಾನೆ ಅದನ್ನೇ ಹೇಳ್ತಾನೆ, ಅದಕ್ಕೆ ಇಷ್ಟ ಆಗುತ್ತೆ. ಅಂದ್ರೆ ಈಗ ಆಲ್ಮೋಸ್ಟ್ ಎಲ್ಲ ಹೇಳ್ತಿದ್ರು ಗಿಲ್ಲಿ ಟಾಸ್ಕ್ ಏನು ಆಡಲ್ಲ ಅಂತ, ಸೀರಿಯಸ್ನೆಸ್ ಇಲ್ಲ ಅಂತ. ಮೊನ್ನೆ ಒಂದು ಟಾಸ್ಕ್ ಆಡಿ ವಿನ್ ಆದ್ರು, ಅದ ಆದ್ಮೇಲೆ ಏನ್ ಅನಿಸ್ತು ನಿಮ್ಗೆ ಅಂತ? ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಅಶ್ವಿನಿ ಮೇಲೆ ಗೆದ್ನಲ್ಲ, ಅದು ತುಂಬಾ ಖುಷಿ ಆಯ್ತು. Okay. ಆಮೇಲೆ ಯಾರು ಹೇಳಿದ್ರು ಅವ್ನು ಚೆನ್ನಾಗ್ ಆಡ್ತಾ ಇದ್ದಾನೆ. ಇನ್ನ ಸ್ವಲ್ಪ ಟಾಸ್ಕ್ ಅಲ್ಲಿ ಇನ್ನ ನೋಡ್ಸಿದ್ರೆ ಇನ್ನು ಚೆನ್ನಾಗಿರುತ್ತೆ ಅಂತ. ಚೆನ್ನಾಗಿದೆ. ಇಲ್ಲಿಗೆ ಕಾಂಪಿಟೇಟರ್ ಯಾರು ಅಂತೀರಾ? ರಕ್ಷಿತಾ. ರಕ್ಷಿತಾ. ಹಾ. ಹೌದು, ಈಗ ರಕ್ಷಿತಾನು ಕೂಡ ಕಿಚ್ಚನ ಚಪ್ಪಾಳೆ ತಗೊಂಡು ಹೌದು. ನೆಕ್ಸ್ಟ್ ಎಲ್ರು ಅನ್ಕೋತಿದ್ರು ಅಶ್ವಿನಿ ಗೌಡ ಕಾಂಪಿಟೇಟರ್ ಅಂತ. ಅಶ್ವಿನಿ ಗೌಡ ಅಲ್ಲ ಅಂತೀರಾ ಕಾಂಪಿಟೇಟರ್? ಇಲ್ಲ, ಇಲ್ಲ, ಚಾನ್ಸೇ ಇಲ್ಲ. ಚಾನ್ಸೇ ಇಲ್ಲ. ಚಾನ್ಸೇ ಇಲ್ಲ. ಹಂಗಂದ್ರೆ ಈಗ ಗಿಲ್ಲಿಗೆ ಕಾಂಪಿಟೇಟರ್ ಅಂದ್ರೆ ರಕ್ಷಿತಾ ಶೆಟ್ಟಿ. ರಕ್ಷಿತಾ ಓಕೆ, ಅವ್ರದೆಲ್ಲ ಹೇಗಿರುತ್ತೆ ಆಟ? ಚೆನ್ನಾಗಿದೆ. ಅದೇ ಇವಾಗ ಈ ನಡುವೆ ನಂಗೆ ತುಂಬಾ ಇಷ್ಟ ಆಗ್ತಾ ಇಲ್ಲ, ಯಾಕಂದ್ರೆ ಗಿಲ್ಲಿನ ಇದು ಏನೇ ಆಗ್ಲಿ ಗಿಲ್ಲಿನ ಇದ್ ಮಾಡ್ತಾ ಇದಾರೆ, ಅದು ಇಷ್ಟ ಆಗ್ತಾ ಇಲ್ಲ. ಹೌದು, ಈಗ ಕಾವ್ಯ ಆಗಿರ್ಬೋದು, ಸ್ಪಂದನ ಆಗಿರ್ಬೋದು, ಮತ್ತೆ ರಕ್ಷಿತಾ ಶೆಟ್ಟಿ ಗಿಲ್ಲಿ ಜೊತೆಗೆ ಚೆನ್ನಾಗಿದ್ರು. ಈಗ ಮತ್ತೆ ಕಳಪೆ ಅಂತ ಬಂದಿರ್ಬೋದು, ಏನೇ ಬಂದ್ರು ಕೂಡ ಮತ್ತೆ ಗಿಲ್ಲಿಗೆ ಹಾಕ್ತಿದ್ರಲ್ಲ. ಯಾಕಂದ್ರೆ ಅವ್ನ್ ಗೊತ್ತು, ಆಚೆ ಗೊತ್ತು ಯಾವ ತರ ಫಾಲೋವರ್ ಇದೆ ಅಂತ. ಹೌದು. ಆಚೆ ಏನಾದ್ರು ಮಾಡಿ ಡೌನ್ ಮಾಡೋಣ ಅಂತ ಇದ್ ಮಾಡ್ತಾ ಇದ್ದಾರೆ. ಏನು ಮಾಡಕ್ ಆಗಲ್ಲ, ಅವ್ನ್ ಗೆದ್ದೇ ಗೆಲ್ತಾನೆ. ಅಂದ್ರೆ ಬಿಗ್ ಬಾಸ್ ಅಲ್ಲಿ ಗಿಲ್ಲಿನ ತುಳಿತಿದಾರ ಅಂತೀರಾ? ಹೌದು, ಎಲ್ಲಾರು ಅವನ್ನ ತುಳಿಬೇಕು ಅಂತಾನೆ ಇದ್ ಮಾಡ್ತಾ ಇದ್ರೆ, ಅಂದ್ರೆ ಯಾರು ಅವನ್ನ ಏನು ಏನ್ ಮಾಡಕ್ ಆಗಲ್ಲ. ಏನು ಮಾಡಕ್ ಆಗಲ್ಲ. ಓಕೆ, ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಕೆಲ್ಸನೇ ಮಾಡಲ್ಲ ಅಂತಾರ. ಅದು ಒಪ್ಕೊಂತೀನಿ ನಾನು, ಯಾಕಂದ್ರೆ ಅದು ಬಿಗ್ ಬಾಸ್ ಅಂತ ಬಂದ್ಮೇಲೆ ಎಲ್ಲಾ ಕೌಂಟ್ ಆಗುತ್ತೆ, ಅದನ್ನು ಮಾಡ್ಬೇಕು. ಅದು ಮಾಡಿದ್ರೆ ವಿನ್ ಆಗೋ ಚಾನ್ಸ್ ಇದೆ. ಈಗ ನಿನ್ನೆ ವೀಕೆಂಡ್ ಅಲ್ಲೂ ತೋರಿಸಿದ್ರು. ಹೌದು. ರಘು ಜೊತೆಗೆ ಒಂದು ಚೆನ್ನಾಗಿತ್ತು, ಅದು ಚೆನ್ನಾಗಿತ್ತು. ಅವ್ರಿಬ್ರು ಬಾಂಡಿಂಗ್ ಚೆನ್ನಾಗಿದೆ, ಹ್ಮ್. ಅಂದ್ರೆ ಚೆನ್ನಾಗಿದೆ ಇಬ್ರು. ಓಕೆ, ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಅವ್ರ ಬಾಂಡಿಂಗ್ ಕೂಡ ಹೊಡಿಬಹುದು ಅಂತೀರಾ? ಪಕ್ಕ ಹೊಡಿಬೋದು. ಬಿಗ್ ಬಾಸ್ ಅವರು ಪ್ಲಾನ್ ಮಾಡ್ತಾರ ಅದಕ್ಕೆ. ಪಕ್ಕ. ಓಕೆ, ಥ್ಯಾಂಕ್ ಯು ಬ್ರೋ. ಹಾ ಬ್ರೋ ನೋಡ್ತೀವಿ. ಓಕೆ, ಈ ಸರಿ ವಿನ್ನರ್ ಯಾರು ಆಗ್ಬೇಕು? ಗಿಲ್ಲಿ ಬ್ರೋ. ಗಿಲ್ಲಿ. ಯಾಕೆ ಅಂತ? ಯಾಕಂದ್ರೆ ಅವ್ರ ಕಂಡ್ರೆ ತುಂಬಾ ಇಷ್ಟ. ಎಂಟರ್ಟೈನ್ ಆಗ್ಲಿ, ಆಟನೇ ಆಗ್ಲಿ ಚೆನ್ನಾಗ್ ಆಡ್ತಾರೆ. ಓಕೆ, ಆಮೇಲೆ ಫ್ರೆಂಡ್ಸಿಗಾಗಿ ಮಾತಾಡೋದಾಗ್ಲಿ ಕರೆಕ್ಟಾಗಿ ಮಾತಾಡ್ತಾರೆ. ಓಕೆ. ಬಟ್ ಏನ್ ಹೇಳ್ತಾರೆ ಅಂದ್ರೆ ಗಿಲ್ಲಿ ಎಲ್ಲರಿಗೂ ಮ್ಯಾನ್ಪ್ಲೇಟ್ ಮಾಡ್ತಾರೆ, ಅಂದ್ರೆ ಎಲ್ಲರೂ ಕರ್ಕೊಂಡೋಗಿ ಒಂದ್ ಗುಂಪು ಮಾಡ್ಕೊಂಡು ಹೇಳ್ತಾನೆ ಇರ್ತಾರೆ ಅಂತಾರೆ, ಅದಕ್ಕೆ ಏನಂತೀರಾ? ಇಲ್ಲ ಬ್ರೋ, ಅದು ಅವ್ರವ್ರು ಮಾಡ್ಕೊಂಡಿರೋದು. ಗಿಲ್ಲಿ ಆತರ ಅಲ್ಲ, ಏನಿದ್ರು ಕರೆಕ್ಟಾಗಿ ಹೇಳ್ತಾರೆ ಮುಖ ಕೊಡ್ದಂಗೆ, ಅದೊಂದು ಇಷ್ಟ ಆಗುತ್ತೆ. ಅಂದ್ರೆ ಗಿಲ್ಲಿ ಕಾಮಿಡಿ ಮಾಡಿದ್ರು ಕೂಡ ಏನ್ ಹೇಳ್ಬೇಕು ಅದನ್ನ ಡೈರೆಕ್ಟ್ ಆಗಿ ಹೇಳ್ತಾರೆ, ಕರೆಕ್ಟ್ ಆಗಿ ಹೇಳ್ತಾರೆ ಅಂತ. ಬೇರೆಯವ್ರ ತರ ಮನ್ಸಲ್ಲೇ ಏನೋ ಅನ್ಕೊಳಲ್ಲ, ಡೈರೆಕ್ಟ್ ಆಗಿ. ಓಕೆ, ಈಗ ಗಿಲ್ಲಿಗೆ ಕಾಂಪಿಟೇಟರ್ ಅಂದ್ರೆ ಯಾರಂತೀರಾ? ರಘು ಇರ್ಬೋದು bro. ರಘು ಇಲ್ಲ ರಕ್ಷಿತ. ರಕ್ಷಿತಾ ಇಲ್ಲ ರಘು. ಓಕೆ, ಈಗ ರಕ್ಷಿತಾನು ಕೂಡ ಸ್ಲೋ ಆಗಿ ಹೋಗ್ತಿದಾರ ಅಂತೀರಾ ಫೈನಲ್ ಕಡೆಗೆ? ಹಾ ಹೋಗ್ತಿದಾರೆ ಬ್ರೋ, ಅವರು ಒಳ್ಳೆ ಕಾಂಪಿಟೇಟರ್. ಓಕೆ, ಅವರು ಫೈನಲ್ ತನಕ ಬರ್ಬೋದು. ಅವರು ಫೈನಲ್ ವರ್ಗೂ ಬರ್ಬೋದು ಅಂತೀರಾ? ಈಗ ಕಿಚ್ಚನ ಚಪ್ಪಾಳೆ ತಗೊಳ್ಳೋದ್ರಲ್ಲಿ ರಘು ಆಗಿರ್ಬೋದು, ಮತ್ತೆ ಗಿಲ್ಲಿ, ರಕ್ಷಿತಾ, ಇವ್ರು 3 ಜನ ತಗೊಂಡ್ರು. ಹಾ. ಏನ್ ಅನಿಸ್ತು ಅಂತ? ಟಾಪ್. ಚೆನ್ನಾಗ್ ಆಡಿದ್ದಾರೆ, ಅದಕ್ಕೆ ಚೆನ್ನಾಗ್ ತಗೊಂಡಿದ್ದಾರೆ. ಓಕೆ, ಟೀಮ್ ನ ಹೆಂಗ್ ನಡೆಸ್ಬೇಕಂತ 3 ಜನ ಕರೆಕ್ಟ್ ಆಗಿ ಮಾಡ್ತೀವಿ. ಗಿಲ್ಲಿ ಕ್ಯಾಪ್ಟನ್ ಆದ್ರೆ ಹೇಗಿರುತ್ತೆ ಅಂತೀರಾ? ಫುಲ್ಲು ಮನೆ ಎಲ್ಲ ಚೇಂಜ್ ಮಾಡ್ಬಿಡ್ತಾರ ಬ್ರೋ. ಓಕೆ, ಫುಲ್ಲು ಮನೆ ಎಲ್ಲ ಅವ್ರದೇ ಓಕೆ. ಯಾಕಂದ್ರೆ ಈಗ ಯಾರೇ ಕ್ಯಾಪ್ಟನ್ ಆದ್ರೂ ಅದಕ್ಕೆ ವೈಸ್ ಕ್ಯಾಪ್ಟನ್ ಆಗ್ತಾರೆ ಗಿಲ್ಲಿ. ಹ್ಮ್. ಗಿಲ್ಲಿನೇ ಕ್ಯಾಪ್ಟನ್ ಆದ್ರೆ ಫುಲ್ ಎಲ್ಲರಿಗೂ ರೋದನೆ ಕೊಡ್ತಾರಂತೀರಾ? ಪಕ್ಕ 100%. ಪಕ್ಕ. ಅಶ್ವಿನಿಗಂತೂ ಬಿಡಲ್ಲ. ಅಶ್ವಿನಿ ಅಂತೂ ಬಿಡಲ್ಲ. ಯಾಕೆ ಗಿಲ್ಲಿ ಆಗ್ಬೇಕು ಅಂತ? ಗಿಲ್ಲಿ ಬಾರಿ ಕಾಂಪಿಟೇಷನ್ ಇದೆ, ಅಂದ್ರೆ ಕಾಮಿಡಿ ಬಹಳ ಮಾಡ್ತಾನೆ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ ಎಸ್. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು? ಗಿಲ್ಲಿ ಗಿಲ್ಲಿ. ಗಿಲ್ಲಿ ಹೇಗೆ ಆಟ ಆಡ್ತಿದ್ದಾರೆ? ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಚೆನ್ನಾಗಿ ಆಡ್ತಿದಾರಾ? ಗಿಲ್ಲಿಗೆ ಕಾಂಪಿಟೇಟರ್ ಅಂದ್ರೆ ಯಾರು? ಅಶ್ವಿನಿ ಅಶ್ವಿನಿ ಗೌಡ. ಅವ್ರದ್ದು ಆಟ ಹೇಗಿದೆ? ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಯಾರು ಹೋಗ್ಬೋದು? ಈ ವಾರ ಜಾನ್ವಿ. ಜಾನ್ವಿ ಹೋಗ್ಬೇಕಾ? ಥ್ಯಾಂಕ್ ಯು. ನೀವು ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು? ಗಿಲ್ಲಿ ಗಿಲ್ಲಿ. ಯಾಕೆ? ಚೆನ್ನಾಗ್ ಆಡ್ತಾನೆ, ಮೋಸ ಮಾಡಲ್ಲ, ಡೈರೆಕ್ಟ್ ಆಗಿ ಮಾತಾಡ್ತಾನೆ, ಸೊ ಅದಕ್ಕೆ. ಓಕೆ, ಗಿಲ್ಲಿ ಜೊತೆ ಕಾವ್ಯ ಇರ್ತಾರಲ್ಲ, ಏನಂತೀರಾ?
ಅದು ಖುಷಿ ಚೆನ್ನಾಗ್ ಆಡ್ತಾರೆ. ಚೆನ್ನಾಗಿ ಆಡ್ತಿದಾರ. ಓಕೆ, ಈಗ ರಘು ಮತ್ತೆ ಗಿಲ್ಲಿದೊಂದು ಕಾಮಿಡಿ ಹೇಗಿರುತ್ತೆ? ಚೆನ್ನಾಗಿರುತ್ತೆ, ಯಾವಾಗ್ಲೂ ಜೊತೆಗಿರ್ತಾರೆ. ಬಟ್ ಆಟ ಟಾಮ್ ಅಂಡ್ ಜೆರ್ರಿ ತರ ಇರ್ತಾರ. ಹೇಳಿ, ರಘುದು ಮತ್ತೆ ಗಿಲ್ಲಿದ್ ಹೇಗಿರುತ್ತೆ ಫ್ರೆಂಡ್ಶಿಪ್? ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿರುತ್ತೆ, ಓಕೆ, ಖುಷಿ ಆಗುತ್ತೆ ನೋಡೋಕೆ. ಮೋಟು ಪತ್ಲು ಟಾಮ್ ಅಂಡ್ ಜೆರ್ರಿ ತರ ಇರುತ್ತೆ. ಚೆನ್ನಾಗಿರುತ್ತಾ? ಓಕೆ, ಥ್ಯಾಂಕ್ ಯು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ ನೋಡ್ತೀವಿ ಬ್ರೋ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೋದು? ಈ ಸೀಸನ್ ವಿನ್ನರ್ ಗಿಲ್ಲಿ ಆಗ್ಬೇಕಂತ ಕೋರ್ಕೊಂತ ಇದ್ವಿ. ಗಿಲ್ಲಿ. ಹಾ. ಯಾಕೆ ಗಿಲ್ಲಿ ಅಂತ? ಯಾಕಂದ್ರೆ ಒಂದ್ ಹಳ್ಳಿ ಪ್ರತಿಭೆ ಮುಂದಕ್ಕೆ ಬರ್ಬೇಕು. ಓಕೆ, ಹಾ, ನಮ್ಗೆ ಸಿಟಿ ಇಂಥವೆಲ್ಲ ಜನಗಳು ಇಷ್ಟ ಆಗಲ್ಲ. ನಮ್ಗೆ ನಾವ್ ಹಳ್ಳಿಯಿಂದ ಬಂದಿರೋರು, ಹಳ್ಳಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಮತ್ತೆ ಓಕೆ, ಅಂದ್ರೆ ಅವರು ಅಶ್ವಿನಿ ಗೌಡ ಜೊತೆಗೆಲ್ಲ ಜಗಳ ಇರ್ತಲ್ಲ, ಹೇಗಿರುತ್ತೆ ಅಂತ? ಜಗಳ ಅಂದ್ರೆ ಒಳ್ಳೆ ಖುಷಿ ಇರುತ್ತೆ ಸರ್. ಅವ್ರು ಮಾಡೋ ಅಂತ ಒಂದು ಟಾಸ್ಕ್ಗಳು ಕಾಮಿಡಿ ಆಗಿರ್ಲಿ ಏನೇ ಇರ್ಲಿ ಒಂದ್ ಒಳ್ಳೆ ರೀತಿಯಿಂದ ಮೆಸೇಜ್ ಕೊಡ್ತಾವ್ರೆ. ಅಂದ್ರೆ ಈಗ ಗಿಲ್ಲಿ ಕಾಂಪಿಟೇಟರ್ ಇಲ್ಲ ಅಂತೀರಾ ಯಾರು? ಇಲ್ಲಿ Big Boss ಅಲ್ಲಿ? ಕಾಂಪಿಟೇಟರ್ ಇದಾರೆ ಸರ್, ಇಲ್ಲ ಅನ್ನಕ್ಕಾಗಲ್ಲ. ಅದಕ್ಕೆ ವಿಶ್ವಾಸ ಮಾಡ್ತಾ ಇರೋದು. ಹಾ. ಕಾಂಪಿಟೇಟರ್ ಇರ್ತಾರೆ, ಆದ್ರೆ ಅವರೇ ಗೆಲ್ಬೇಕಂತ ಕೋರ್ಕೊಂತ ಇದ್ವಿ. ಅವ್ರದ್ದು ರಘುದು ಹೇಗಿರುತ್ತೆ? ಫ್ರೆಂಡ್ಶಿಪ್ ಗೆಳತನ ಸಖತ್ತಾಗೈತೆ, ಒಳ್ಳೆ ಇದೆ ಅಂತೀರಾ? ಸೂಪರ್ ಆಗಿ. ಕಾವ್ಯ ಬೆಸ್ಟ್ ಫ್ರೆಂಡ್ ಅಂತೀರಾ, ಗರ್ಲ್ ಫ್ರೆಂಡ್ ಅಂತೀರಾ? ಕಾವ್ಯ ಅವರಿಬ್ರು ಬಾಂಡಿಂಗ್ ಚೆನ್ನಾಗಿ, ಬಾಂಡಿಂಗ್ ಚೆನ್ನಾಗಿದೆ. ನೋಡಕ್ಕೂ ಬಟ್ ಆದ್ರೂ ಕೂಡ ಕಾವ್ಯ ಗಿಲ್ಲಿಗೆ ಏನಾದ್ರು ಒಂದ್ ಹೇಳ್ತಾನೆ ಇರ್ತಾರೆ ಯಾವಾಗ್ಲೂ. ಹೇಳ್ತಾನೆ ಇರ್ತಾರೆ, ಆಡ್ಕೊಂತಾರೆ, ನಗ್ಸ್ತಾರೆ. ಅಂದ್ರೆ ಈ ಸೀಸನ್ ಅಲ್ಲಿ ಬೆಸ್ಟ್ ಕೊಡೋದಂತಂದ್ರೆ ಗಿಲ್ಲಿ ಅಂತೀರಾ? ಅಂದ್ರೆ ಗಿಲ್ಲಿಗೋಸ್ಕರ ಬಿಗ್ ಬಾಸ್ ನೋಡ್ತಿದಾರ ಅಂತೀರಾ? ಅಥವಾ ನೋಡ್ತಾ ಇದೀವಿ. ಗಿಲ್ಲಿಗೋಸ್ಕರ ಅವರೊಂದು ಕಾಮಿಡಿ ಮತ್ತೆ ಪ್ರತಿಯೊಂದಕ್ಕೂ ಅವ್ರ ಆಡೋ ಟಾಸ್ಕ್ಗಳು, ಅದಕ್ಕೋಸ್ಕರ ಗಿಲ್ಲಿ ಅವ್ರು ನೋಡ್ತಾ ಇರ್ತೀವಿ. ಗಿಲ್ಲಿ ಅವ್ರು ನೋಡ್ತಾ ಇರ್ತೀರಾ? ಈಗ ಇನ್ನೂ ಬಂದ್ಬಿಟ್ಟು ಯಾರು ಸೂರಜ್ ರಾಶಿಕಾ ಇದಾರೆ, ಅವ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಅವ್ರ ಬಗ್ಗೆ ಏನೂ ಇಲ್ಲ, ನಾವು ನೋಡೋದು ಗಿಲ್ಲಿಗೋಸ್ಕರ. ಅಶ್ವಿನಿ ಗೌಡ ಬಗ್ಗೆ? ಅಶ್ವಿನಿ ಗೌಡ ಬಗ್ಗೆ ಅಂದ್ರೆ ಅಹಂಕಾರ ಇರಬಾರ್ದು ಅನ್ನೋದೊಂದು ಹೇಳಿ ಓಕೆ, ಇಷ್ಟ ಆಗುತ್ತೆ. ಅಂದ್ರೆ ಅವ್ರು ಅವರು ಚೆನ್ನಾಗಿ ಆಡ್ತಾರೆ, ಬಟ್ ಯಾರನ್ನು ನಾವು ಇದನ್ನ ಬ್ಲೇಮ್ ಮಾಡಕ್ ಆಗಲ್ಲ. ಹೌದು. ಅವರೊಂದು ಪ್ರತಿಭೆ ಅವ್ರಿಗೆ, ಇವ್ರೊಂದು ಪ್ರತಿಭೆ ಇವ್ರಿಗೆ ಇದ್ದೇ ಇರುತ್ತೆ. ಇಲ್ಲಿ ಗಿಲ್ಲಿ ಆಗ್ಬೇಕು ಅಂತ ಕೋರ್ಕೊಂತ ಇದ್ವಿ. ಎಕ್ಸ್ಪ್ರೆಸ್ ನೋಡ್ತೀರಾ? ಹಾ ನೋಡ್ತೀವಿ ಬ್ರೋ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು? ಗಿಲ್ಲಿ ನಟ ಆಗ್ಬೇಕು ಬ್ರೋ. ಗಿಲ್ಲಿ. ಹಾ, ಯಾಕೆ ಅಂತ? ಚೆನ್ನಾಗಿ ಆಡ್ತಾರೆ ಬ್ರೋ. ಅವರು ಕಾಮಿಡಿ ಮಾಡ್ತಾರೆ, ಗೇಮ್ ಅಂತ ಬಂದ್ರೆ ಸೀರಿಯಸ್ ಆಗಿ ಗೇಮ್ ಆಡ್ತಾರೆ. ಓಕೆ, ಹಾಗಾಗಿ ಗಿಲ್ಲಿ ಗೆಲ್ಬೇಕು. ಹಾ, ಗಿಲ್ಲಿನೇ ಗೆಲ್ಬೇಕು ಈ ಸಲ. ಗಿಲ್ಲಿ ಕಾಂಪಿಟೇಟರ್ ಅಂದ್ರೆ ಯಾರಂತೀರಾ? ಕಾಂಪಿಟೇಟರ್ ಅಂದ್ರೆ ಅಶ್ವಿನಿ. ಅಶ್ವಿನಿ ಗೌಡ. ಹಾ. ಅಂದ್ರೆ ಅಶ್ವಿನಿ ಗೌಡ ಅವ್ರದ್ದು ಒಂದ್ ಜಗಳ ಇರ್ತಲ್ಲ, ಹೇಗಿರುತ್ತೆ ಅಂತ? ನೋಡಕ್ಕೆ. ಅವರು ತುಂಬಾ ಅಳ್ತಾರೆ, ಆ ತರ ಹತ್ರನು ಫೇಕ್ ಆಗಿ ಅಳ್ತಾರ ಅವರು. ಓಕೆ, ನಿಜ ಅಂತ ಏನ್ ಅಳೋದೇ ಇಲ್ಲ. ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಜಗಳ ಬೇಕು ಅಂತ ಆಡ್ತಾರ, ಸುಮ್ನೆ ಜಗಳ ಆಡ್ತಾರ ಅಂತ? ನಿಜಾನು ಆಡ್ತಾರೆ, ಆದ್ರೆ ಅಶ್ವಿನಿ ಮಾಡೋದನ್ನ ಸುಮ್ನೆನೆ. ಓಕೆ, ಅಶ್ವಿನಿ. ಹಾ. ಓಕೆ, ಈಗ ರಘುದು ಮತ್ತೆ ಗಿಲ್ಲಿದು ಒಂದು ಟಾಮ್ ಅಂಡ್ ಜೆರ್ರಿ ತರ ಹೇಗಿರುತ್ತೆ? ಫ್ರೆಂಡ್ಸ್ ಅವರು ಫುಲ್ಲು ಗಿಲ್ಲಿ ನಟ ಅವ್ರ ಮೇಲೆ ಮಲ್ಕೊಂಡ್ರು ಏನ್ ಅನ್ನೋದೇ ಇಲ್ಲ. ರಘು ರಘು ಹಾಗೆ ರಘು ಮೇಲೆ ಮಲ್ಕೊಂಡ್ರೆ ಏನು ಅನ್ನಲ್ಲ ಹಾ, ಅಂತೀರಾ? ಓಕೆ, ಚೆನ್ನಾಗಿದೆ bro. ಚೆನ್ನಾಗಿರುತ್ತೆ. ಫ್ರೆಂಡ್ಸ್. ಓಕೆ, ಅವ್ರದ್ದು ಮತ್ತೆ ಕಾವ್ಯ ಇರ್ತಾರಲ್ಲ ಅವ್ರ ಜೊತೆಗೆ? ಕಾವ್ಯ ಬಿಡೋರು ಒಂದ್ಸತಿ ಅಣ್ಣ ಅಂತಾರೆ, ಒಂದ್ಸತಿ ಓಕೆ, ಫೇಕ್ ಅಂತೀರಾ ಅವ್ರದ್ದು? ಯಾವ್ದು ಯಾರು ಕಾವ್ಯದು ಮತ್ತೆ ಗಿಲ್ಲಿದು ಫ್ರೆಂಡ್ಶಿಪ್ ಏನ್ ಗೊತ್ತಾಗ್ತಾ ಇಲ್ಲ. ಅದೇ. ಗೊತ್ತಾಗ್ತಾ ಇಲ್ವಾ? ಬ್ರೋ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ ನೋಡ್ತೀನಿ. ಓಕೆ, ಈ ಸರಿ ಯಾರು ವಿನ್ನರ್ ಆಗ್ಬೇಕು? ಗಿಲ್ಲಿ ಗಿಲ್ಲಿ. ಯಾಕೆ? ಅವ್ನ್ ಚೆನ್ನಾಗ್ ಆಡ್ತಾನ, ಅದಕ್ಕೆ. ಚೆನ್ನಾಗ್ ಆಡ್ತಾನ ಅಂತ? ಹಾ. ಹಾಗಾದ್ರೆ ಚೆನ್ನಾಗ್ ಆಡಲ್ಲ ಅಂದ್ರೆ ಯಾರು ಬಿಗ್ ಬಾಸ್ ಅಲ್ಲಿ? ಅಶ್ವಿನಿ ಗೌಡ ಅಶ್ವಿನಿ ಗೌಡ. ಯಾಕೆ ದುಡ್ಡು ವೇಸ್ಟ್ ಅದಕ್ಕೆ. ವೇಸ್ಟಾ? ಹಾ. ಅವ್ರ ಜಗಳ ಇರುತ್ತಲ್ಲ ಯಾವಾಗ್ಲೂ, ಅದು ಫೇಮಸ್ ಅಲ್ವಾ ಗಿಲ್ಲಿ ಹಾ. ಮತ್ತೆ ಅವ್ರದ್ದು? ಹಾ, ಅದಕ್ಕೆ ತಾನೇ ಜಾಸ್ತಿ ಜನ ನೋಡೋದು ಹಾ. ಬಿಗ್ ಬಾಸ್ ನ. ಹಾಗಾದ್ರೆ ಅವ್ರು ಇರ್ಬೇಕಾ ಇರ್ಬಾರ್ದಾ ಅಶ್ವಿನಿ ಗೌಡ ಅವ್ರು ಬಿಗ್ ಬಾಸ್ ಅಲ್ಲಿ? ಇರ್ಬಾರ್ದು ಇರ್ಬಾರ್ದಾ? ಅವ್ರು ಇಲ್ಲ ಅಂದ್ರೆ ಮತ್ತೆ ಗಿಲ್ಲಿ ಜೊತೆ ಜಗಳ ಮಾಡೋದು ಯಾರು ಬ್ರೋ? ಆಶಿಕ್ ಅವಳ. ಹಾ? ಆಶಿಕ್. ರಾಶಿಕಾ ಅವ್ರ ಜೊತೆ ಜಗಳ ಮಾಡಲ್ಲಲ್ವಾ? ಓಕೆ, ಈಗ ಟಾಪ್ 2 ಯಾರೆಲ್ಲ ಬರ್ಬೋದು? ಹಾ? ಟಾಪ್ 2 ಯಾರು ಇರ್ಬೇಕು? ರಘು. ರಘುದು ಮತ್ತೆ ಅವ್ರದ್ದು ಹೇಗಿದೆ ಬಾಂಡಿಂಗ್? ಯಾರ್ದು? ಗಿಲ್ಲಿ ರಘು ಚೆನ್ನಾಗಿದೆ. ಚೆನ್ನಾಗಿದೆ. ಅಂದ್ರೆ ಫುಲ್ ಕಾಮಿಡಿ ಇರುತ್ತೆ ಅಂತೀರಾ ಅಥವಾ ಏನಿರುತ್ತೆ? ಕಾಮಿಡಿ ಇರುತ್ತೆ. ಕಾಮಿಡಿ ಇರುತ್ತೆ. ಓಕೆ, ಥ್ಯಾಂಕ್ ಯು. ಮ್ಯಾಮ್, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೋದು? ಗಿಲ್ಲಿ. ಗಿಲ್ಲಿನೇ ಯಾಕೆ ಆಗ್ಬೇಕು ಅಂತ? ಗಿಲ್ಲಿ ಅಂದ್ರೆ ಹೀಸ್ ಸಚ್ ನೈಸ್ ಪ್ಲೇಯರ್, ಚೆನ್ನಾಗ್ ಆಡ್ತಾರೆ, ಮತ್ತೆ ಎಲ್ಲಾದ್ರೂ ಲೈಕ್ ಓಪನ್ ಆಗಿ ಮಾತಾಡ್ತಾರೆ. ಅವ್ರು ಕಾಮಿಡಿ ಮಾಡಿದ್ರು ಚೆನ್ನಾಗಿ ಇದ್ ಮಾಡ್ತಾರೆ, ಎಲ್ಲಾರು ಕರೆಕ್ಟ್ ಆಗಿ ಒಂದ್ ಪಕ್ಕ ಕರ್ಕೊಂಡು ಹೋಗಿ ಲೈಕ್ ಕರೆಕ್ಟ್ ಆಗಿ ಮಾತಾಡ್ತಾರೆ ಅವರು. ಸೊ ಗಿಲ್ಲಿ. ಓಕೆ, ಗಿಲ್ಲಿಗೆ ಕಾಂಪಿಟೇಟರ್ ಅಂದ್ರೆ ಯಾರಂತೀರಾ? ಕಾಂಪಿಟೇಟರ್ ಬಂದು ಅಶ್ವಿನಿ ಇರ್ಬೋದು. ಅಶ್ವಿನಿ. ಹ್ಮ್. ಬಟ್ ಅಶ್ವಿನಿಗೆ ಎಲ್ರು ಕೂಡ ಹೇಟ್ ಮಾಡ್ತಾರೆ, ಬಿಗ್ ಬಾಸ್ ಮನೇಲಿ ಇರಬಾರ್ದು ಅಂತ. ಅವ್ರು ಹೇಟ್ ಮಾಡ್ತಾರೆ ಅಂದ್ರದು ನಿಜ, ಆದ್ರೆ ಬಂದು ಅವ್ರೆಲ್ಲಾರ್ನು ಒಂಥರ ಚೆನ್ನಾಗಿ ಇದ್ ಮಾಡ್ಕೊಂಡು ಸೇಮ್ ಗಿಲ್ಲಿ ತರಾನೇ ಅವ್ರು ಅಂತ ಅನ್ಕೋತೀನಿ. ಅಂದ್ರೆ ಗಿಲ್ಲಿ ಮತ್ತೆ ಅಶ್ವಿನಿ ಗೌಡ ಇರೋದ್ರಿಂದ ಬಿಗ್ ಬಾಸ್ ಸ್ವಲ್ಪ ಚೆನ್ನಾಗಿ ಹೋಗ್ತಿದೆ ಅಂತೀರಾ ಜಗಳದಲ್ಲಿ? ಚೆನ್ನಾಗಿ ಹೋಗ್ತಿದೆ. ಚೆನ್ನಾಗಿ ಅದು ಹೋಗ್ತಿದೆ, ಚೆನ್ನಾಗಿ ಹೋಗ್ತಿದೆ. ಓಕೆ, ಗಿಲ್ಲಿ ಕಾಂಪಿಟೇಟರ್ ಅಂದ್ರೆ ಅಶ್ವಿನಿ ಗೌಡ ಅಂತನಾ? ಹೌದು. ಓಕೆ, ಥ್ಯಾಂಕ್ ಯು.